ಕಂಡ ಸತ್ಯವೇ ಈ ಅಭ್ಯಂಜನವೆಂದು ನಿತ್ಯವೇ ಒಳ್ಳೆ ಗಮ ಕೊಡುಗೆಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನು ಮಬ್ಬು ಅರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಕೇಳಿ ಉತ್ತಾರವ. ಅಬ್ಬಬ್ಬಬ್ಬ, ನೆಕ್ಸ್ಟ್ ಶ್ರೇಯಾ ಘೋಷಾಲ್ ತಾವೇನಾ? ಹೌದು ನಾನೇ. ಏನಿವಾಗ? ಏನಿಲ್ಲಪ್ಪ, ನೀ ಶ್ರೇಯಾ ಘೋಷಾಲ್ ಆದ ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೇನು ಅಲ್ಲ, ನಿನ್ನ ಮಕ ಮುಚ್ಚ, ಇಲ್ಲಿ ದವ್ ಇದ್ದಂಗೆ ನಿನ್ ಕಂಡಿದ್ದೀನಿ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೇನು ಅಂತೆ ಏನು ಹಾಡು ಹೇಳ್ತಾಳಪ್ಪ. ಅಯ್ಯಯ್ಯಯ್ಯಯ್ಯ. ಹ್ಞೂ ಮತ್ತೆ ನೀವು ದವ್ ಇದ್ದಂಗೆ ಇದೀರಲ್ಲ, ಅದಕ್ಕೆ ನಾನು ತಬ್ಬಿಬ್ಬಾಗಿರೋದಿಲ್ಲ ನಾನು. ಹ್ಞೂ, ನಾನು ದವ್ವ, ನೀ ದೊಡ್ಡ ರಾಕ್ಷಸಿ. ರಾಕ್ಷಸಿ ಗಿಕ್ಷಸಿ ಅಂದ್ರೆ ಸರಿ ಇರಲ್ಲ ನೋಡ್ರಿ. ನೀವೇನು ಅವ್ರಿಗೆ ಆರಾಮ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಬರ್ತೀರಾ. ನಾನು ಇಲ್ಲಿ ಮನೆ ಒಬ್ಬಳೇ ಮತ್ತೆ ದವ್ ಥರ ಇದ್ದೀನಲ್ಲ. ಯಾರಿದಾರಿಲ್ಲ ನಿನ್ ಗೋಳ್ ಕೇಳಕ್ಕೆ. ಅಯ್ಯೋ ಮಾರಯ್ಯ, ನೀನು ಹೋಗ್ಬಾ, ಯಾರು ಬೇಡ ಅಂದ ನಿನಗೆ? ಹೊರಗೆ ಸುತ್ತಾಡ್ಕೊಂಬ. ನಿನ್ನ ಫ್ರೆಂಡ್ಸ್ ಇದಾರಲ್ಲ, ಕುಚ್ಚಿಗೂ ದೋಸ್ಗಳು, ಯಾರವರು ಸುನೀತಾ ಮತ್ತೆ ಸುಮಾ ಅವರೆಲ್ಲ ಇದಾರಲ್ಲ, ಹೋಗಿ ಮಾತಾಡ್ಸ್ಕೊಂಬ ಅವ್ರನ್ನ. ಹ್ಞೂ ಹೇಳ್ತೀರಾ ನೀವೇನೆ. ಎಷ್ಟೊಂತ ಅವ್ರ ಮನೆಗೆ ಮಾತಾಡ್ಸ್ಕೊಂಡು ಕೂತ್ಕೊಳ್ಳಿ, ಅವ್ರಿಗೂ ಕೆಲಸ ಪಕ್ಷ ಏನಿರಲ್ಲೇನು ಅವ್ರ ಮನೆಯಾಗೆ? ಹ್ಞೂ, ನೀನೇ ತಾನೆ ಹುಡುಗರು ಓದ್ಲಿ, ಚೆನ್ನಾಗಿ ಓದ್ಲಿ, ಕೆಲಸ ತಗೊಳ್ಳಿ ಅಂತ ಹೇಳಿ ಓದಿಸಿ ಮಾಡಿ ಇವಾಗ ನೌಕರಿಯಾಗಿದ್ದಾರೆ ಎಲ್ಲರೂ ಅವರು ಬೇರೆ ಬೇರೆ ಕಡೆ. ಮತ್ತು ಇವಾಗ ಇಲ್ಲಿ ಒಬ್ಬಳೇ ಇದ್ದೀನಿ ಅದಿದ್ದೀನಿ ಅಂದ್ರೆ ನಾನೇನು ಮಾಡಲಿ ಹೇಳು? ನಾನು ಹೇಳಿದೆ ಒಬ್ಬನಾರ ಓದ್ಲಿ ಇಲ್ಲೇ ಇರಲಿ ಅಂತ. ಯಾರೊಬ್ರನ್ನೂ ಇಲ್ಲಿ ಇಟ್ಕೊಳ್ಳಿಲ್ಲ. ತೋಟ ಹೊಲ ನೋಡ್ಕೊಂಡಿದ್ರೆ ಸಾಕಿತ್ತು. ನಾನು ಹೇಳಿಲ್ಲ ದೊಡ್ಡವನಿಗೆ ಇಲ್ಲೇ ಇರಪ್ಪ, ಓದೋದು ಮುಗಿದ್ಮೇಲೆ ತೋಟ ಗಿಡ ನೋಡ್ಕೊಂಡು ಇರಂತಿ ಸಾಕು ನಮಗೇನು ಅಂತ ಹೇಳ್ದೆ. ಅವನಲ್ಲಿ ಕೇಳ್ದ, ಇಲ್ಲ ಅಮ್ಮ ನಾನು ದುಡಿಬೇಕು, ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಹಿಂಗೆ ಅಂತ ಹೋದ. ಮೂರು ಮಕ್ಕಳಿದ್ರು ಒಬ್ರು ಮನೆಯಾಗಿಲ್ಲ. ಯಾಕಾದ್ರೂ ಓದಿಸಿದ್ವು ಏನೋ ಅನಿಸ್ಬಿಟ್ಟೈತಿ. ನಮ್ಮಂಗೆ ಆಗಬಾರ್ದು, ಮಕ್ಕಳು ಓದಲಿ ಚೆನ್ನಾಗಿ ಅಂತ ಅನ್ಕೊಂಡು ನಾವು ಓದಿಸಿದ್ವಿ. ಓದಿದ್ರೆ ಒಬ್ರೊಬ್ರು ಒಂದೊಂದು ದಿಕ್ಕಾಗಿದ್ದಾರಪ್ಪ. ಬಿಡು ಹೋಗ್ಲ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಕುತ್ಕೊಂತೀಯ? ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗು. ಏನು ಕೆಲಸ ಏನು ಎಲ್ಲ ಮುಗ್ದೈತಿ. ಅಂಥದ್ದು ಕೆಲಸ ಇಲ್ಲ, ಏನೂ ಇಲ್ಲ ಮಾಡೋಕ್ಕೆ. ಅಲ್ಲ ಈಕಿ ಪೂಜಾಗಾರ ಫೋನ್ ಮಾಡಿ ಕರೆಸ್ಲಾ ಅಂತ, ವರ್ಕ್ ಫ್ರಮ್ ಹೋಮ್ ತೊಗೊಂಬರ್ತಾಳೆ. ಒಂದು ವಾರ ಇದ್ದೋ ಕಾಳೆ ನೋಡ್ತೀನಿ, ಕೇಳ್ತೀನಿ. ಅವನಿಗೂ ಫೋನ್ ಮಾಡ್ತೀನಿ. ಮುಂಬೈಲಿ ಇದ್ದಾನಲ್ಲ ಅವ್ನು ದೊಡ್ಡವನು, ಅವನಿಗೂ ಫೋನ್ ಮಾಡ್ತೀನಿ. ಏನು ಬಿಡ್ರಿ, ಇವನಿಗೆ ಫೋನ್ ಮಾಡೋಕ್ಕಾಗಲ್ಲ, ಅಮೇರಿಕಾದಲ್ಲಿರೋನಿಗೆ. ಅವ್ನು 3 ಹೊತ್ತು ಬ್ಯುಸಿ ಇರ್ತಾನೆ. ನೋಡ್ತೀನಿ, ಮುಂಬೈಲಿರೋನಿಗೆ ಫೋನ್ ಮಾಡ್ತೀನಿ. ಅವನು ಬಂದರೆ ಬರಲಿ, ಇವಳು ಬಂದರೆ ಬರಲಿ. ಇಬ್ರಿಗೂ ಒಂದೇ ಸಲ ಕರ್ಸಲ್ಲಪ್ಪ. ನೀನೊಂದು ವಾರ ಬಾ ಅಂತೀನಿ, ಅವನೊಂದು ವಾರ ಬಾ ಅಂತೀನಿ. ಇಬ್ರು ಬಂದೋದ್ರೆ ಅವಾಗೆ ಒಟ್ಟಿಗೆ ಹೋಗ್ಬಿಡ್ತಾರೆ, ಇನ್ನೂ ಬೇಜಾರಾಗತ್ತೆ ಅವಾಗ ಹೋದಾಗ. ಕರ್ಸು, ಹಂಗೆ ಮಾಡತ್ಲಾಗೆ. ಅಲ್ಲ ರೀ, ಮತ್ತು ಈಕೆ ಪೂಜಾದ ಮದ್ವೆದು ಮೇಲೆ ಯಾರ್ದು ಮಾಡೋಣ? ಹುಡುಗರದ್ದು ಮಾಡೋಣ ಫಸ್ಟ್, ಇಲ್ಲ ಹುಡುಗಿದು ಮಾಡೋಣ? ನಂಗೆ ನೋಡಿದ್ರೆ ಪೂಜೆ ಅಂದರೆ ಮಾಡಬೇಕು. ಫಸ್ಟು ಮನೆ ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟು ಆಮೇಲೆ ಗಂಡು ಮಕ್ಳದೆಲ್ಲ ಮಾಡೋದು. ಅದೇ ಆಕೆ ಏನಂತಾಳೇನಪ್ಪ, ನನಗೆ ಈಗಲೇ ಮದುವೆ ಬೇಡ, ಅದು ಬೇಡ ಇದು ಬೇಡ ಅಂತ ಕುತ್ಕೊಂತಾಳೆ. ಏನು ಮಾಡ್ತಾಳೇನೋ ಗೊತ್ತಿಲ್ಲ. ಬರ್ತಾಳಲ್ಲ, ಒಂದು ಮಾತಾಡಿ ನೋಡ್ತೀನಿ, ಏನಂತಾಳೆ ನೋಡ್ತೀನಿ ಮದುವೆ ಬಗ್ಗೆ. ಸರಿ ಆಯ್ತು. ಈಗೇನಾದ್ರು ಒಟ್ಟಿಗೆ ಹಾಕ್ತೀಯಾ, ಏನು ನಿಂಗೆ ಕುತ್ಕೊಂತೀಯ? ಅಯ್ಯ ನಿಮ್ಗಂತೂ 3 ಹೊತ್ತು ಹೊಟ್ಟಿದೆ ಚಿಂತೆ, ಹೋಗ್ರಿ. ಏನೋ ಒಂದು ಮಾಡಿಟ್ಟು ಅಡುಗೆ ಮನೆಗೆ ನೆಡ್ಕೊಂಡು ಊಟ ಮಾಡೋಗ್ರಿ. ನಂಗಂತೂ ಮನಸ್ಸಿಲ್ಲ ನೆಡ್ಕೊಳಕ್ಕೆಲ್ಲ. ಓ ಬಾರೆ ಸುಮಕ್ಕ, ಏನವ ಎತ್ಲಾಗ ಹೋಗಿದ್ದಿ? 3-4 ದಿನ ಆಯ್ತು, ಪತ್ತೇನೇ ಇಲ್ಲ. ಅದ ರಿಲೇಷನ್ ಮದ್ವೆ ಇತ್ತವ, ಅದು 2 ಮದ್ವೆ ಇದ್ದು. ಅದಕ್ಕೆ ಮತ್ತೇನು ಬಂದು ಹೋಗೋದು ಅಂತೇಳಿ ಉಳ್ಕೊಂಡು ಇದ್ದೆ. ಮದುವೆ ಮುಗಿಸ್ಕೊಂಡು ಬಂದೆ ನೋಡಿ. ಇನ್ನೇನು ಇಬ್ರು ಮಹಿಳಾ ಮಳಿಗಳು ಸೇರಿದ್ರಿ, ಇನ್ನು ನಮ್ದೇನು ಕೆಲಸ? ಮಾತಾಡ್ಕೊಳ್ರಿ. ನನಗಂತೂ ನಿಮ್ಮ ಫ್ರೆಂಡು ಊಟ ಹಾಕಲ್ಲ ಅಂತ ಹೇಳ್ಬಿಟ್ಟಾಳೆ. ನಾವೇನು ಹೋಗಿ ನಿಡ್ಕೊಬೇಕಂತೆ. ಇನ್ನೇನು ಮಾಡೋಕ್ಕಾಗತ್ತೆ, ನಿಡ್ಕೊಂಡು ತಿಂತೀವಿ. ಅಯ್ಯ ಏನು ಯಾವಾಗ ನಿಡೆ ಕೊಟ್ಟಿಲ್ಲ ನಾನು ದಿನ ಒಂದಕ್ಕೂ. ಹೋಗ್ರಿ, ಒಂದೊತ್ತು ನಿಡ್ಕೊಂಡು ಉಣ್ಣಕ್ಕೆ ಎಷ್ಟು ನಡ್ಕಾಡ್ತೀರಾ? ಹೋಗ್ರಿ ಸುಮ್ಮನೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಅಂತೆ ನೋಡಿ ಸುಶೀಲಕ್ಕ. ಅವ್ರು ಹಂಗೆ ಬಿಡು. ನಾನು ನನ್ನ ಮಗಳ ಮದುವೆ ಮಾಡೋಣ ಅಂತಿದ್ದೀನವ. ಇನ್ನು ಆಕೆ ಬಂದಮೇಲೆ ವರ್ಕ್ ಫ್ರಮ್ ಹೋಮ್ ತೊಗೊಂಬರ್ತಾಳಲ್ಲ, ಒಂದನ್ನ ಕೇಳೋಣ ಅನ್ಕೊಂಡಿವಿ. ಹಿಂಗೆ ಮಾಡೋಣ ಅನ್ಕೊಂಡಿವಿ, ಏನಂತಾಳೆ ಏನಂತ. ಮಾಡಿ ಸುಶೀಲಕ್ಕ. ಇವಾಗ ಏನು ಹುಡುಗಿರಂತ ನನಗೆ ಇವಾಗ ಬೇಡ ಮದ್ವೆ, ಅವಾಗ ಬೇಡ ಇವಾಗ ಬೇಡ ಅಂತವ. ಅವಕ್ಕೆ ಯಾರು ಹೇಳ್ತಾರ? ಹಂಗಂತೇಳಿ ಮದುವೆ ಮಾಡಿದೆ ಬಿಡೋಕ್ಕಾಗತ್ತೇನು? ಮಾಡಲೇಬೇಕಲ್ಲವ. ಆದ್ರೆ 3 ಮಕ್ಕಳಿದ್ರು, ಒಬ್ಬರು ಮನೆಗಿಲ್ಲ ನೋಡು. ಎಲ್ಲ ನಾವು ಓದಿವಿ ಅಮ್ಮ, ಮತ್ತೆ ಕೆಲಸ ಮಾಡೋದು ಬೇಡ ಏನು ಅಂತೇಳಿ ಎಲ್ಲ ಒಂದೊಂದು ಕಡೆ ಹೋಗ್ಯಾವ. ಮತ್ತೆ ಹಂಗೇನವ, ಮತ್ತೆ ಓದಿ ಯಾಕೆ ಅವ್ರ ಮನೆ ಕುತ್ಕೊಂತಾರೆ ಹೇಳು? ಮುಂದಿನ ತಿಂಗಳಿಗೆ ನಮ್ಮ ಅಕ್ಕನ ಮಗಳು ಮದುವೆ ಐತಿ, ಬೆಂಗಳೂರಿಗೆ ಕೊಟ್ಟಾರಂತೆ. ಅದೇ ಯಾವ ಕರೆಗೆ ಬರ್ತಾಳೋ ಗೊತ್ತಿಲ್ಲ. ನಾನು ಮುಂಚೆನೇ ಹೋಗ್ಬೇಕು ಒಂದು 15 ದಿನ, ಮತ್ತೆ ಅಕ್ಕಂಗೆ ಆಗ್ಬೇಕಲ್ಲ ಎಲ್ಲ ಕೆಲಸ ಮಾಡ್ಕೊಡಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ.
ಮದ್ವೆಗೆ ಹೋಗಿರ್ತೀನಲ್ಲ ಹೆಂಗಿದ್ರು ಅಲ್ಲಿ ಅದರ ಸಂಬಂಧ ಇದ್ರೆ ನೋಡ್ತೀನಿ ನನ್ನ ಮಗಳಿಗೆ ಚೆನ್ನಾಗಿತ್ತು ಅಂದರೆ. ಇಲ್ಲ ನನ್ನ ಮಕ್ಳಿಗೆ ಸಿಕ್ತಾವ್ರಿಗೆ ಸಿಕ್ಕು ಅಂದರೆ ಹುಡುಗರಿಗೆ ಸಿಕ್ತಂದ್ರೆ ಹುಡುಗರಿಗೆ ಸಿಗಲಿ, ಅವಳಿಗೆ ಸಿಕ್ತಂದ್ರೆ ಅವಳಿಗೆ ಸಿಗಲಿ ಅಲ್ಲ. ಮಾಡ್ಬೋದು ನೋಡಿ ಸುಶೀಲಕ್ಕ. ಮದುವೆಗೇನು ಒಂದು ಕೆಲಸ ಮಾಡು, ನಿನ್ನ ಮಗಳನ್ನ ಮದುವೆ ಕರ್ಕೊಂಡು ಹೋಗ್ಬಿಡು. ಆವಾಗ ಯಾರಾದರೂ ನೋಡಿ ಕೇಳಿದ್ರು ಕೇಳ್ಬೋದೇನಾ? ತಾಳು ಹಂಗೆ ಮಾಡ್ತೀನಿ. ಅಕ್ಕನ ಮಗಳ ಮದುವೆ ಅಂದಮೇಲೆ ಬರದೇ ಇರ್ತಾಳ, ಅವಳು ಕ್ಲೋಸ್ ಇದ್ದಾರವ. ಮಾಡ್ತೀನಿ, ಹಂಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಮಾಡಿದ್ರೆ ಯಾರಾದರೂ ನೋಡಿ ಕೇಳಿದ್ರೆ ಮುಡಕ್ಕೆ ತುಂದೋಡ್ಸಕ್ಕೆ ಬರ್ತದತ್ಲಾಗೆ. ನಾನು ಇವತ್ತು ಮದುವೆ ಹೋಗಿದ್ನಲ್ಲ, ಏನಂತೀಯ? ಅಯ್ಯೋ ಅಯ್ಯೋ ಫುಲ್ಲು ಜೋರು ಮದುವೆ ನೋಡಿ ಸುಶೀಲಕ್ಕ. ಹ್ಞೂನವ, ಇವಾಗಿನ ಹಂಗೆ ಆಗೋದು ಮತ್ತೆ ಜೋರಾಗಿ ಎಲ್ಲಾನು. ಅದೇನೇನೋ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ, ಪೋಸ್ಟ್ ವೆಡ್ಡಿಂಗ್ ಶೂಟ್ ಅಂತೆ, ಮದುವೆ ಫೋಟೋ ಶೂಟ್ ಅಂತೆ, ಅದಂತೆ ಇದಂತೆ. ಅಯ್ಯೇ 108 ಇರ್ತಾವರು. ನಮ್ಮಂಗೆ ಅವಾಗಿನ ಅದರಂಗೆ ಹಾಕಾರ ಅನ್ಕೊಂಡಿಯಾ? ಹಾಂ